ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕಳೆದ 2 ತಿಂಗಳ ಹಣ ನಿಮಗೆ ಪೆಂಡಿಂಗ್ ಉಳಿತಾನೆ ಇದೆ. ನೀವು ಯಾವಾಗಲೂ ಕೂಡ ಈಗ ನೋಡ್ತಾನೆ ಇದ್ದೀರಿ, ಸತತವಾಗಿ 1 ಅಥವಾ 2 ತಿಂಗಳ ಹಣ ಕಂಟಿನ್ಯೂ ಆಗಿ ಪೆಂಡಿಂಗ್ ಉಳಿದಿರುತ್ತೆ, ತದನಂತರ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಈಗ ಸದ್ಯದಲ್ಲಿ ನಿಮಗೆ ಏಪ್ರಿಲ್ ತಿಂಗಳ ಹಣ ಬಂದಿದೆಯಾ ಅಥವಾ ಇಲ್ವಾ, ಜೊತೆಗೆ ಮೇ ತಿಂಗಳ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮತ್ತು ಇಂತಹ ಒಂದು ಫಲಾನುಭವಿಗಳಿಗೆ 2 ತಿಂಗಳ ಪಿಂಚಣಿ ಒಟ್ಟಿಗೆ ಜಮಾ ಕೂಡ ಆಗ್ತಾ ಇದೆ. ಅದು ಯಾರಿಗೆ ಜಮಾ ಆಗ್ತಾ ಇದೆ ಮತ್ತು ಯಾರಿಗೆ ಜಮಾ ಆಗ್ತಾ ಇಲ್ಲ, ಮತ್ತು ಎಂಥವರಿಗೆ ಜಮಾ ಆಗುತ್ತೆ, ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಮತ್ತು ನಿಮ್ಗೆ 3-4 ತಿಂಗಳು ಹಿಡ್ಕೊಂಡು ಪಿಂಚಣಿ ಜಮಾ ಆಗ್ತಾ ಇಲ್ಲ ಅಂದರೆ ನಿಮಗೆ ಸಂಪೂರ್ಣವಾಗಿ ಪಿಂಚಣಿನೇ ಬಂದ್ ಆಗಿರುವಂಥದ್ದು. ಆದರೆ ಅದನ್ನು ರೀಸ್ಟಾರ್ಟ್ ಮಾಡ್ಕೊಳ್ಳೋದು ಹೇಗೆ, ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್, ಸಂಪೂರ್ಣವಾದ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ಒದಗಿಸಿ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಹಿಂದಿನ ದಿನಗಳಲ್ಲಿ ಕೂಡ CM ಸಿದ್ದರಾಮಯ್ಯನವರು ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಮಾಡ್ತೀವಂತ ಹೇಳಿದ್ರು. ಆದರೆ ಈಗ ಹಾಗೆ CM ಕುರ್ಚಿಯನ್ನೇ ಬಿಟ್ಟುಕೊಟ್ರು. ಆದರೆ ಪಿಂಚಣಿ ಹೆಚ್ಚಳ ಕೊನೆಯದಾಗಿ ಆಗಲೇ ಇಲ್ಲ. ಆದರೆ ಈಗ CM ಬದಲಾವಣೆ ಆದ ಬಳಿಕ ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ಲವಾ, ಈ ಸಂಶಯಗಳು ಕೂಡ ಉಂಟಾಗಿದ್ದಾವೆ. ಸ್ನೇಹಿತರೆ, ಬಹುತೇಕ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ರಾಜ್ಯದ ಪರಿಸ್ಥಿತಿ ನೋಡ್ತಾ ಇದ್ದೀರಿ ನೀವು. ಆರ್ಥಿಕ ಹೊರೆ ಯಾವ ರೀತಿಯಾಗಿ ಬೀಳ್ತಾ ಇದೆ, ಸಾಲಗಳನ್ನು ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ, ಜೊತೆಗೆ ಬೆಲೆಗಳ ಏರಿಕೆ ಆಗ್ತಾ ಇದೆ. ಬರೀ ದೇಶದಲ್ಲಿ ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ, ಪೆಟ್ರೋಲ್ ಸಿಗ್ತಾ ಇಲ್ಲ, ಜೊತೆಗೆ ಡಾಲರ್ ಹೆಚ್ಚಾಗಿದೆ, ಅದರ ಸಲುವಾಗಿ ಹೆಚ್ಚಳ ಆಗ್ತಾ ಇಲ್ಲ. ಈ ಕಡೆ ರಾಜ್ಯದಲ್ಲಿ ಪಿಂಚಣಿ ಸಲುವಾಗಿನೂ ಕೂಡ ಈಗ ನೋಡಿ, ಗ್ಯಾರಂಟಿ ಯೋಜನೆಗಳ ಸಲುವಾಗಿನೂ ಕೂಡ ಪಿಂಚಣಿ ಸರಿಯಾಗಿ ಬರ್ತಾ ಇಲ್ಲ, ಜೊತೆಗೆ ಬೆಲೆಗಳ ಏರಿಕೆ ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ ನಮಗೆ. ಅಂಥದ್ರಲ್ಲಿ ಹೆಚ್ಚಳ ಮಾಡೋದು ಬಹುತೇಕ ಡೌಟು. ಹೀಗಾಗಿ ಅದ್ರ ಬಗ್ಗೆ ನಾವು ನಿರೀಕ್ಷೆ ಇಟ್ಕೊಳ್ಳೋದೇನು ಬೇಡ. ಆದರೆ ಈಗ ಪಿಂಚಣಿ ಕೊಡ್ತಾ ಇದ್ದಾರಲ್ಲ, ಅದನ್ನಾದರೂ ಸರಿಯಾಗಿ ಕೊಡಬೇಕಾಗಿದೆ. ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದವೋ ಆವಾಗಿನಿಂದಲೂ ಕೂಡ ಸರಿಯಾದ ಸಮಯಕ್ಕೆ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ. 1 ತಿಂಗಳ ಜಮಾ ಆದರೆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿರುತ್ತೆ. ಇದು ನೋಡ್ತಾ ಇದ್ರಿ ನೀವು. ಈಗಾಗಲೇ ಮೇ ಆಗಿರಲಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಏಪ್ರಿಲ್ ತಿಂಗಳ ಹಣ ಆಗಿರಲಿ ಸರಿಯಾಗಿ ಬಂದಿರಲಿಲ್ಲ. ಈಗ ಮತ್ತೆ ಮೇ ತಿಂಗಳ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಬಿಡುಗಡೆ ಏನೋ ಮಾಡುತ್ತೆ, ಕ್ಲಿಯರ್ ಕೂಡ ಮಾಡುತ್ತೆ, ಆದರೆ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ಈ ಪ್ರಾಬ್ಲಮ್ ಬರ್ತಾ ಇದೆ. ಜೊತೆಗೆ ಲಕ್ಷಾಂತರ ಫಲಾನುಭವಿಗಳನ್ನು ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಿದರೂ ಕೂಡ ಹೌದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಬಯೋಮೆಟ್ರಿಕ್ ಅತಿ ಅವಶ್ಯಕ ಆಗಿದೆ. ಬಯೋಮೆಟ್ರಿಕ್ ಮಾಡಿಸಿದವರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾಕೆ ಅಂದರೆ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋದರೂ ಸಹಿತ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ಳೋದು ಅವರ ಕುಟುಂಬಸ್ಥರು, ಮತ್ತು ಪಿಂಚಣಿದಾರರಿಗೆ ಹಾಗೆ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ಅಂತೆ. ತೀರಿ ಹೋದರೂ ಸಹಿತ ಅವರ ಕುಟುಂಬಸ್ಥರು ಅದನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಅದು ಹೇಗೆ, ತೀರಿ ಹೋದವರು ಅದನ್ನು ಹೇಗೆ ಅಕೌಂಟ್ ಯೂಸ್ ಮಾಡ್ಕೊಳ್ತಾರಂತ ನೀವು ಕೇಳಬಹುದು. ಮರಣ ಪ್ರಮಾಣ ಪತ್ರ ತೆಗೆಸಿರೋದಿಲ್ಲ ಒಂದು, ಜೊತೆಗೆ ಅವರ ಮೊಬೈಲ್ ಇರುತ್ತೆ, ಅದರಲ್ಲಿ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಮ್ನ ಮುಖಾಂತರ ದುಡ್ಡು ವಹಿವಾಟುಗಳನ್ನು ಮಾಡ್ಕೊಳ್ತಾರೆ. ಅಥವಾ ಬ್ಯಾಂಕ್ಗೆ ಹೋಗಿ ATM ಕಾರ್ಡ್ ಇರುತ್ತೆ, ATMಗೆ ಹೋಗಿ ATMನಿಂದ ದುಡ್ಡು ವಿಡ್ರಾಲ್ ಮಾಡಿಕೊಂಡು ದುಡ್ಡನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈ ರೀತಿ ದುಡ್ಡನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಮೋಸ ಮಾಡಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ತೀರಿ ಹೋದರೂ ಸಹಿತ ಹಾಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಇದು ಸರ್ಕಾರಕ್ಕೆ ಕ್ಲಿಯರಿಟಿ ಸಿಗ್ತಾ ಇಲ್ಲ, ಯಾರು ತೀರಿ ಹೋಗಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ ಅಂತ. ಹೀಗಾಗಿ ಬಯೋಮೆಟ್ರಿಕ್ ಅತಿ ಅವಶ್ಯಕ ಮಾಡಿಬಿಟ್ಟಿದ್ದಾರೆ. ಬಯೋಮೆಟ್ರಿಕ್ ಮಾಡಿದವರಿಗೆ ದುಡ್ಡು ಜಮಾ ಅಂತ ಹೇಳಿದ್ದಾರೆ. ಅದು ಪಿಂಚಣಿ ಯೋಜನೆಯಲ್ಲಿ ಕೂಡ ಜಾರಿ ಆಗಲಿದೆ. ಯಾರು ಪಿಂಚಣಿ ಪಡ್ಕೊಳ್ತೀರಿ ನೀವು ಬಯೋಮೆಟ್ರಿಕ್ ಮಾಡಬೇಕು, ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗತ್ತೆ ಅಂತ ಹೇಳಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಜಾರಿ ಕೂಡ ಆಗತ್ತೆ. ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸಬಹುದು. ಅದು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರಂತೆ. ಸದ್ಯದಲ್ಲಿ ಬಿಡುಗಡೆ ಮಾಡಿಲ್ಲ, ಆದರೆ ದುಡ್ಡು ಮಾತ್ರ ಬರ್ತಿರತ್ತೆ. ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಬರೋದಿಲ್ಲ, ಯಾರು ಎಲಿಜಿಬಲ್ ಇರ್ತೀರಿ ಅವ್ರಿಗೆ ಮಾತ್ರ ಬರುತ್ತೆ. ಸದ್ಯಕ್ಕೆ ಸ್ನೇಹಿತರೆ, ನಿಮಗೆ 1 ತಿಂಗಳ ಅಥವಾ 2 ತಿಂಗಳನ್ನ ಪೆಂಡಿಂಗ್ ಉಳಿದಿರುವಂತಹ ಕಂತುಗಳು ಜಮಾ ಆಗ್ತಾ ಇದ್ರೆ ಕಂಟಿನ್ಯೂ ಆಗಿ ತೊಂದರೆ ಏನಿಲ್ಲ. ಅಥವಾ ನಿಮಗೆ 3-4 ತಿಂಗಳಿನಿಂದನೇ ದುಡ್ಡು ಬರ್ತಾನೆ ಇಲ್ಲ ಅಂದರೆ ಖಂಡಿತವಾಗಲೂ ಸಮಸ್ಯೆ ಇಲ್ಲಿದೆ. ಹಾಗಾಗಿ ನಿಮಗೆ ದುಡ್ಡು ಬರ್ತಾ ಇಲ್ಲ. ಅದಕ್ಕೆ ನೀವೇ ಖುದ್ದಾಗಿ ಸೊಲ್ಯೂಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ನಾನು ಆಗಲೇ ಹೇಳಿರುವ ಹಾಗೆ ಬಯೋಮೆಟ್ರಿಕ್ ಮಾಡಿಸಬಹುದು. ಅಥವಾ ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಯಾವ ಬ್ಯಾಂಕ್ ಅಕೌಂಟನ್ನು ಈ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ, ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಮತ್ತೆ ದುಡ್ಡು ಜಮಾ ಆಗುತ್ತೆ ಅಂತ ಖುದ್ದಾಗಿ ಸರ್ಕಾರವೇ ತಿಳಿಸಿದೆ. ಸದ್ಯಕ್ಕೆ ಸ್ನೇಹಿತರೆ, ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಒಟ್ಟೊಟ್ಟಿಗೆ ಜಮಾ ಆಗ್ತಾ ಇದ್ದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ ಅದನ್ನು ಕಮೆಂಟ್
ಕಮೆಂಟ್ ಮಾಡಿ ತಿಳಿಸಿ. ಜಮಾ ಆಗಿಲ್ಲ ಅಂದರೂ ಕೂಡ ತಿಳಿಸಿ. ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ಅಲ್ಲೇ ನಿಮಗೆ ರಿಪ್ಲೈ ಕೊಡ್ತೀನಿ. ಅಥವಾ ಬಹಳಷ್ಟು ಜನರ ಪ್ರಶ್ನೆ ಆಗಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಈ ಇನ್ಫಾರ್ಮೇಷನ್ ಅರ್ಥ ಆಗಿದ್ರೆ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.